GTX ಟಾಪ್ ಎಂಡ್ ಇದೆ ಅಂತ. ಇದು GTX ಟಾಪ್ ಎಂಡ್ ಇದು. ಇದು ಟಾಪ್ ಎಂಡ್ ಇದೆ ಅಂತ ಹೇಳ್ತೀವಿ ಕಲರ್. ಓಕೆ. ಸೆಲ್ಟೋಸ್ ನ್ಯೂ ಸೆಲ್ಟೋಸ್. ಇದೊಂದು 18 ಇಂಚಸ್ ಅಲೋವಿಲ್ ಬರುತ್ತೆ ನಿಮಗೆ. ಫ್ರಂಟ್ DRL ಲೈಟ್ಸ್. ಗ್ಲಾಸಿ ಫಿನಿಶ್ ನಿಮಗೆ ಫ್ರಂಟ್ ಗ್ರಿಲ್ ಬರುತ್ತೆ. ಫಾಗ್ ಲ್ಯಾಂಪ್ ಇಲ್ಲಿ ಬರುತ್ತೆ. 360 ಕ್ಯಾಮೆರಾ ಪ್ಲಸ್ ADAS 21 ಫೀಚರ್ಸ್ ಬರುತ್ತೆ. ಇದು ಬಂದು ಆಟೋಮೆಟಿಕ್ ಇರುತ್ತೆ. ವಿತ್ ಕ್ಯಾಮ್ರಾ ವಿತ್ 360 ಕ್ಯಾಮ್ರಾ. ಓಕೆ. ವಿತ್ ಸೇಫ್ಟಿ ಫೀಚರ್ಸ್ ಇದೆ. ಸ್ಟ್ರಿಂಗ್ ಲೈಟ್ ಅನ್ನೋದು ಬೇಸಿಕ್ ಫಸ್ಟ್ ಡೋರ್ ಬಂದಲ್ಲ. ಇದು ಕಾಮನ್ ಆಗಿದೆ. ಅದು ವೆಂಟಿಲೇಟರ್ ಸೀಟ್ಸ್ ಪ್ಲಸ್ ನಿಮಗೆ ಮೆಮೊರಿ ಸೀಟ್ ಅಂತ ಹೇಳ್ತೀವಿ. ಇಬ್ಬರು ಅಡ್ಜಸ್ಟ್ ಮಾಡಬಹುದು. ನೀವು ಲಾಸ್ಟ್ ಟೈಮ್ ಹೆಂಗ್ ಕೂತಿದ್ರೆ ಅದೇ ಪೊಸಿಷನ್ ಅದೇ ಆಟೋಮೆಟಿಕ್ ಆಗಿ ತಗೊಳುತ್ತೆ. ಕ್ರೂಸ್ ಕಂಟ್ರೋಲ್ ಬರುತ್ತೆ. ಪ್ಯಾನೋರಮಿಕ್ ಸನ್ ರೂಫ್ ಬರುತ್ತೆ ಇದರಲ್ಲಿ. ಸ್ಟ್ಯಾಂಡರ್ಡ್ 6 ಏರ್ ಬ್ಯಾಗ್ಸ್, 30 ಇಂಚಸ್ ಇನ್ಫೋಟೈನ್ಮೆಂಟ್ ಮ್ಯೂಸಿಕ್ ಸಿಸ್ಟಮ್ ಪ್ಲಸ್ MD. ಓಕೆ. ವೈರ್ಲೆಸ್ ಚಾರ್ಜರ್ ಬರುತ್ತೆ. ಅಲ್ಲೇ ಫಿಲ್ಟರ್ಸ್ಗೆ ಅಲ್ಲೇ ಡೀಟೇಲ್ ಇದೆ. ಇದು ಅಲ್ಲೇ ಫಿಲ್ಟರ್ಸ್ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ? ಲೆಂತ್ ವಿಡ್ತ್ ಫೀಚರ್ಸ್ ಚೇಂಜಸ್ ಇದೆ. ಮತ್ತೆ ಎಲ್ಲ ಯಾಕೆ ಫಿಲ್ಟರ್ಸ್ ಪ್ರೇಸಸ್ ಅಲ್ಲಿ ಎಲ್ಲ ಡಿಜಿಟಲ್ ಕೊಟ್ಟಿತ್ತು, ಮತ್ತೆ ಹೊಸ ಡ್ರೆಸ್ಗೆ ಮನೇಲಿ ಕೊಟ್ಟಿದ್ದಾರೆ ಅಂತ ಜನಕ್ಕೆ ಯಾವುದು ಮ್ಯಾನುವಲ್ ಕೊಟ್ಟಿದ್ದಾರೆ? ಈ ಹೊಸ ಡ್ರೆಸ್ ಎಲ್ಲ ಮನೆ ತಂದು ಕೊಟ್ಟಿದ್ದಾರೆ, ಡಿಜಿಟಲ್ ಏನಿಲ್ಲ ಅಂತ. ಮನೇಲಿ ಈಸಿ ತಂದು ಎಲ್ಲ ಮನೆ ಬದಲಿಸ್ ಕೊಟ್ಟಿದ್ದಾರೆ ಅಂತ. ಕಂಪೇರ್ ಟು 24 ಫಿಲ್ಟರ್ಸ್ ಕಂಪೇರ್ ಮಾಡಿ ಎಲ್ಲ ಡಿಜಿಟಲ್ ಆ ಫೀಚರ್ಸ್ ನಿಮ್ಗೆ ಅಲ್ಲೂ ಇದೆ, ಸಿಸ್ಟಮ್ ಅಲ್ಲೇ ಬರುತ್ತೆ ಸರ್. ಅದು ಅಡಿಷನಲ್ ಆಗಿ ಕೊಟ್ಟಿರೋ ನಿಮಗೆ ಸೆಟಪ್ಸ್ ಮೀಡಿಯಾ ಅಂತ ಎಲ್ಲ ಇದೆಯಲ್ಲ, ಆ ಫೀಚರ್ಸ್ ನಿಮಗೆ ಇನ್ಫೋಟೈನ್ಮೆಂಟ್ ಮ್ಯೂಸಿಕ್ ಸಿಸ್ಟಮ್ ಅಲ್ಲೇ ಬರುತ್ತೆ. ಓಕೆ. ಕಸ್ಟಮರ್ಸ್ ಹಳೆ ಕಂಟೆಸ್ಟಲ್ಲೆಲ್ಲ ಆನ್ಲೈನ್ ನಮ್ಮದೆಲ್ಲ ಆಟೋಮೆಟಿಕ್ ಇತ್ತು, ಬಟ್ ಇದೆಲ್ಲ ಎಲ್ಲ ಮನೇಲಿ ಕೊಟ್ಟಿದ್ದಾರೆ. ಅದನ್ನ ಟಾಪ್ನಲ್ಲೇ ಮನೇಲಿ ಇದೆ ಅಂತ. ಆ ಫೀಚರ್ಸ್ ನಿಮಗೆ ಇದರಲ್ಲೂ ಬರುತ್ತೆ. ಓಕೆ. ಓಕೆ. ಈ ಸಿಸ್ಟಮ್ ಅಲ್ಲೇ ಬರುತ್ತೆ. ಬಟನ್ಸ್ ಕೊಟ್ಟಿದ್ದೀವಿ ನಾವು ಅಡಿಷನಲ್ ಆಗಿ. ಕಂಟ್ರೋಲ್ ಮಾಡಕ್ಕೆ ಎಲ್ಲ ಫೀಚರ್ಸ್ನ ಅದು ಆನ್ ಮಾಡ್ಬೇಕು. ಡ್ರೈವ್ ಮೋಡ್ ಇದೆ, ಟ್ರಾಕ್ಷನ್ ಮೋಡ್ ಇದೆ, ಸ್ಪೋರ್ಟ್ಸ್ ಮೋಡ್, ಈಕೋ ಮೋಡ್, ನಾರ್ಮಲ್ ಮೋಡ್ ಅಂತ ಹೇಳ್ತೀವಿ. ಆಮೇಲೆ ಟ್ರಾಕ್ಷನ್ ಮೋಡ್, ಮಡ್ ಮೋಡ್, ಸ್ಯಾನ್ ಮೋಡ್, ರೈನ್ ಮೋಡ್ ಅಂತ ಇರುತ್ತೆ. ಆಟೋ ಹೋಲ್ಡ್ ಅಂತ ಇದೆ. ಆಟೋ ಹೋಲ್ಡ್ ಪ್ಲಸ್ ನಿಮಗೆ ಅಪ್ಪ ನಿಂತಾಗ ಅದು ಹ್ಯಾಂಡ್ ಬ್ರೇಕ್ ತರ ಯೂಸ್ ಮಾಡಬಹುದು. ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. ಯೂಸ್ ಆಗುತ್ತೆ ಫೀಚರ್ ಅಂದ್ರೆ ಎಲ್ಲ ಫೀಚರ್. ಮತ್ತೆ ಫೀಚರ್ ಚೇಂಜ್ ಆಗಿದೆ. ಅಲ್ಲೇ ಚೇಂಜಸ್ ಇದೆ. ಅಲ್ಲೇ ಸೆಂಟರ್ಸ್ ಕಂಪೇರ್ ಚೇಂಜಸ್ ಇದೆ. ಫೀಚರ್ ಕಂಫರ್ಟಬಲ್ ಚೇಂಜ್ ಆಗಿದೆ. GTX ಟಾಪ್ ಎಂಡ್ ಆಗಿದೆ. GTX ಟಾಪ್ ಎಂಡ್. ವೆಂಟಿಲೇಟರ್ CC ಅದು ಮಾತ್ರ ಬರುತ್ತೆ ನಿಮಗೆ. ರೇರ್ AC ಬರುತ್ತೆ ಸರ್. ಮೂನ್ ಲೈಟ್ಸ್ ಮೇಲ್ಗಡೆ ಲೈಟ್ಸ್ ಬರುತ್ತೆ. ಸನ್ ಶೀಲ್ಡ್ ಬರುತ್ತೆ ಇಲ್ಲಿ. ಇದು ಆಟೋಮೆಟಿಕ್ ಲೀಗಲ್ ಆಗಿದೆ. ನಾರ್ತ್ ಇಂಡಿಯಲ್ಲೆಲ್ಲ ಇದಕ್ಕೆ ಫೈನ್ ಆಗ್ತದೆ ಅಂತ ಕೇಳ್ಬಟ್ಟು ನಾರ್ತ್ ಇಂಡಿಯಲ್ ಪೊಲೀಸ್ ಮಂದಿ ಹಾಕೊಂಡು ಇದು ಬೈ ಕಂಪ್ನಿಯಿಂದನೇ ಬಂದಿರೋದು. ಕಂಪ್ನಿ ಸುಮ್ಮನೆ ಇಲ್ಲ ಆ ಥರ ಇಶ್ಯೂ ಇಲ್ಲ. ಸುಮ್ಮನೆ ಬೇಗ ನೋಡಿದ್ದೆ, ಅದಕ್ಕೆ ರೇಟ್ ತುಂಬ ಚೆನ್ನಾಗಿ ಬರುತ್ತೆ. ಒಳಗಡೆ ವೈಪರು ಗೊತ್ತಿದೆ. ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ಸ್ ಬರುತ್ತೆ. ಫುಲ್ ಓಕೆ. ಸೈಡ್ ಮತ್ತು ಫುಲ್ ಅಲ್ಲ ಕ್ಯಾಂಡಿಡೇಟ್ ಆಗೋದು. ಇದು GTL ಅಂದರೆ ಟಾಪ್ ಎಂಡ್ ಅಂತ. ಅನ್ಲಾಕ್ ಮಾಡಿ ಮೇಡಮ್ ಇದು. ಓಕೆ. ಹೊಸ ಸೆಲ್ಟರ್ ಡಿಫ್ರೆಂಟ್ ಇಂಕೋಟಿ ಆಗ್ತಿರ್ತದೆ. ರಾಜ್ಯದ ಇಲ್ಲಿಲ್ಲ ಹೊಸ ಸೆಟಪ್ ಪ್ಯಾಸೆಂಜರ್ಗೆ ಕಂಫರ್ಟ್ ಆಗಿದೆ. ಸೀದಾ ನಿಮಗೆ ನಿಂದು ಪಾರ್ಸಲ್ ಚೇ ಇಲ್ಲ, ಇದ್ರಲ್ಲಿ ಪಾರ್ಸಲ್ ಚೇ ಬರಲ್ಲ ನಿಮಗೆ. ಇದ್ರಲ್ಲಿ ಪಾರ್ಸಲ್ ಚೇ ಆಪ್ಷನ್ ಇಲ್ಲ ಅದರಲ್ಲಿ ಅನ್ಕೋತೀನಿ. ಈಗ 630 ಗಾಡಿ ಏನೇ ಬರಬೇಕಂದ್ರೆ ನೀವೇ ಬರಬೇಕು. ನನ್ನ ನಾಡಕ್ಕೆ ಶೋರೂಮ್ ಕನಕಪುರ ಮೇನ್ ರೋಡು ಮೇನೋಡಿಗೆ ಬನ್ನಿ. ಬಿಸಾಯ್ತು ಅಲ್ಲ ನಾಡಕ್ಕೆ ಬಿಸಾಯ್ತು BDC ಬ್ಯಾಂಕ್ ಬಿಸರ್ ಕತ್ಲೆ ಬಿಸರೆ ಬರುತ್ತೆ. ಇದು ಅದೇ ವಿರಾಟ್ ತಂಗೆ ಬಾಬಾ ನಾನು ಆರದಿ ಉಡ್ಡ ಇದ್ರೂ ಕಂಫರ್ಟ್ ಆಗಿದೆ ನೋಡಿ. ಹಿಂದೆ ಸಂಜೆ ಕುಂದು ಆಂಪಲ್ ಸ್ಪೇಸ್ ಇದೆ, ಇಷ್ಟು ಸ್ಪೇಸ್ ಇದೆ ನೋಡಿ. ಹಿಂದೆ ಸೀಟ್ ಕಂಫರ್ಟ್ ಕೊಂಡಿದ್ದೀನಿ. ಇದು ಹಿಂದೆ ಸೀಟ್ ರಿಕ್ಲೈನ್ ಮಾಡೋಕ್ಕಲ್ಲ ನೀವು. ರಿಕ್ಲೈನ್ ಇಲ್ಲ ಆಪ್ಷನ್ ಇಲ್ಲ ಇದರಲ್ಲಿ. ರಿಕ್ಲೈನ್ ಆಪ್ಷನ್ ಇಲ್ಲ. ಎಲ್ಲಿ ಹಿಂದೆ ಬಟನ್ ಕೊಟ್ಟಿಲ್ಲ, ಕಂಬಷನ್ ಇಲ್ಲ, ಬಟನ್ ಇಲ್ಲ. ಗೊತ್ತಿಲ್ಲ ಅವನಿಂದ ರಿಕ್ಲೈನ್ ಆಗೋದು ಗೊತ್ತಿಲ್ಲ. 2 ವಯಸ್ಸು ರಿಕ್ಲೈನ್ ಇಲ್ಲ ಅನ್ಕೊತೀನಿ ಗಾಡಿಯಲ್ಲಿ. ಬಟ್ ಕಂಫರ್ಟ್ ಇದೆ ಚೆನ್ನಾಗಿದೆ, ಕಂಫರ್ಟ್ ಇದೆ. 3 ಜನ ಕಂಫರ್ಟ್ ಕೊಟ್ಕೊಂಡು ನನ್ನ ಸರ್ ಆರಾಮಾಗಿ 3 ಜನ ಕೊಡಲ್ಲ. ಟೈಟ್ ಆಗುತ್ತೆ, ಬಟ್ ಫುಲ್ ಆಗುತ್ತೆ. ಇಬ್ಬರು ಕೊಡೋಕ್ಕೆ ರೇಟ್ ಇದು ಚಫ್ಲಿ ಒಂದು ಕಟ್ಟಿದೆ. ಇಲ್ಲಿ ನಿಮ್ಗೆಲ್ಲ ಕಾರ್ಪೊರೇಟ್ MD ಇಲ್ಲ ಕಂಪ್ನಿ ಓನರ್ ನಾನು ಲ್ಯಾಪ್ಟಾಪ್ ತಕ್ಕೊಂಡು ಆರಾಮಾಗಿ ಕೆಲಸ ಮಾಡಕ್ಕಾಗ್ತಿದೆ. ರೀಸಲ್ಲಿ ಕೆಲಸ ಮಾಡಕ್ಕೆ ಆರಾಮಾಗಿ ಕೆಲಸ ಮಾಡಕ್ಕಾಗ ಏನು ಇಶ್ಯೂ ಕೊಡಲ್ಲ ನನಗೆ. ಕಂಫರ್ಟ್ ಇದೆ ಅಷ್ಟೇ ಸೀಟಿಂದ ನಿಮಗೆ. ಸ್ಪೇಸ್ ಇದೆ. ಲೆಗ್ ರೂಮ್ ಎಷ್ಟು ಸ್ಯಾಂಪಲ್ ಸ್ಪೇಸ್ ಲೆಗ್ ರೂಮ್ ಇದೆ ನಿಮಗೆ. ಆರಾಮಾಗಿ ಕಂಫರ್ಟಬಲ್ ಮುಂದೆ ಗಾಡಿ ನಿಮ್ಮ ಡ್ರೈವರ್ ಹೋಗ್ತಾಗ ಇನ್ನೇನು ನಿಮ್ಮ ಕಂಪ್ನಿ ಓನರ್ ಆರಾಮಾಗಿ ಕೆಲಸ ಮಾಡೋಕ್ಕಾಗುತ್ತೆ. ನಾನು ಇದನ್ನು ಮಾಡೋಕ್ಕಾಗುತ್ತೆ. ಲಾಂಗ್ ಡಿಸ್ಟೆನ್ಸ್ ಇದು ಒಳ್ಳೆ ಗಾಡಿ ಕೊಟ್ಟಾಗುತ್ತೆ ಗಾಡಿ ಹಂಗೆ. ಅದೇ ಈ ವಿಡಿಯೋ ಸರ್ ಲಕ್ಷ ತಪ್ಪಂಗೆ ಬಂದ ಪ್ರೈಟ್ ಹೆಂಗೆ ಬಾಬಾ ಅದಕ್ಕೆ ಕೊಟ್ಟಾಗ ನೋಡಿ ಹಿಂಗೆ ಕಾನ್ಸೆಪ್ಟ್ ನೋಡಿ ನೋಡಿ ಇಲ್ಲಿ ಇದು ನೋಡ್ತಾ ಇರೋದು ಆಟೋಮೊಬೈಲ್ ನೋಡ್ತಾ ಇರೋದು. ಡಿಸಿದಲ್ಲಿ ಆಟೋಮೊಬೈಲ್ ನೋಡ್ತಾ ಇದ್ದೀವಿ. ಇಲ್ಲಿ ಬಂದು ಕ್ಲಚ್ ಹೋಗುತ್ತೆ ಅಷ್ಟೇ. ಕೊಟ್ಟು ಮಾಡ್ತೀವಿ ಹಿಂಗೆ ಕಂಡಿನಿ. ಇಲ್ಲಿ ನಿಮಗೆ ವೆಂಟಿಲೇಟರ್ಸ್
ಮೋಷನ್ ಸೀಸ್ ಇದೆ ಅಂತ ಮೋಷನ್ ಸೀಸ್ ಬರುತ್ತೆ ಆಮೇಲೆ ಇಲ್ಲಿ ಕಂಟ್ರೋಲ್ಸ್ ಇದೆ ನೋಡಿ ಇಲ್ಲ ಅಸಿಸ್ಟು ಟ್ರಾಕ್ಷನ್ ಕಂಟ್ರೋಲು ಪಾರ್ಕ್ ಅಸಿಸ್ಟ್ ಎಲ್ಲ ಲೆವೆಲರು ಹಿಂಗೆ ಬರುತ್ತೆ ಅದು ಫ್ರಂಟ್ ಎಂಜಿನ್ ಓಪನಿಂಗ್ ಆ್ಯಂಡ್ ಪೆಟ್ರೋಲಕ್ಕೆ ಇಲ್ಲಿ ಬರುತ್ತೆ ಸೀಟ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಬರುತ್ತೆ ಸೀಟ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಮಾಡ್ತೀವಿ ಸೀಟ್ ಅಡ್ಜಸ್ಟ್ ಇಲ್ಲಿ ಮಾಡ್ತೀರಾ ಆ್ಯಂಡ್ ಇದೆಲ್ಲ ವಿಂಡೋಸ್ ಕಂಟ್ರೋಲ್ಸ್ ಇಲ್ಲಿ ಕಲ್ ಬರುತ್ತೆ ಇದು ವೆಂಟಿಲೇಟರ್ ಕಂಟ್ರೋಲ್ಸ್ ಅಂತ ಹೇಳಿ 3 ಕಂಟ್ರೋಲ್ ಕೊಟ್ಟಿದ್ದಾರೆ ಸೀಟ್ಸ್ಗೆ ಮತ್ತು ಬೋಟಲ್ ಹೊಂಡ ಇಲ್ಲಿ ಬರುತ್ತೆ ಬಾಸ್ ಸ್ಪೀಕರ್ ಬರುತ್ತೆ ಇದರಲ್ಲಿ 6 ಏರಿಯಾಸ್ ಬರುತ್ತೆ ಸೀಲಿಂಗ್ ಲಿಸ್ಟ್ ಆಯ್ತು ಸೀಲಿಂಗ್ ನೋಡ್ಕೊಳ್ಳಿ ಕ್ರೂಸ್ ಕಂಟ್ರೋಲು ಇದೆಲ್ಲ ಇಲ್ಲಿ ಬರುತ್ತೆ ಕ್ರೂಸ್ ಕಂಟ್ರೋಲ್ ಅಡ್ರೆಸ್ ಇಲ್ಲಿ ಅಲ್ಲಿ ನಿಮಗೆ ಅಡ್ರೆಸ್ ಕಂಟ್ರೋಲ್ ಮಾಡ್ತೀರಾ ಆ್ಯಂಡ್ ಇಲ್ಲಿ ನಿಮಗೆ ಕಿಯಾ ಅಂತ ಲೋಗೋ ಬಂದಿದೆ ಇಲ್ಲಿ ನಿಮಗೆ ಮೋಡ್ ಸೆಲೆಕ್ಟರು ವಾಯ್ಸಸ್ಗಳಿಗೆ ಇಲ್ಲಿ ಬರುತ್ತೆ ಆ್ಯಂಡ್ ಸೀಲಿಂಗ್ ನೋಡಿ ಕಂಪ್ನಿ ಶೋರೂಮ್ದಲ್ಲಿ ನಿಮಗೆ ಸ್ಟಿಸ್ಟ್ ಲೆದರ್ ಸಿಂಗಲ್ ಬರುತ್ತೆ ನಿಮಗೆ ನೋಡಿ ಎಷ್ಟು ಹೆವಿ ನೋಡಿ ಸೀಲಿಂಗ್ ನೋಡಿ ಹೆವಿ ಇದೆ ಇಲ್ಲಿ ನಿಮಗೆ ಇಲ್ಲಿ ಟಾಪ್ನಲ್ಲಿ GTX ಜೊತೆ ಅಡ್ರೆಸ್ ಬ್ರೇಕ್ ಶೀಟ್ ಬರುತ್ತೆ ನಿಮಗೆ ಬರುತ್ತೆ ಅನ್ಕೋತೀನಿ ಲೆಫ್ಟಲ್ಲಿ ಅವ್ನು ನಾವು ಸಟ್ ಇರ್ತಾರೆ ಹೆಲ್ಲರ್ ಲೆವೆಲ್ ಯಾರು ಹೆಲ್ಲರ್ ಕಂಟ್ರೋಲ್ಸ್ ವಿನ್ಕಲ್ ಬರುತ್ತೆ ಇದು ಆಟೋಮೆಟಿಕ್ ಹೆಡ್ಲೈಟ್ ಕಂಟ್ರೋಲ್ ಹಾಕಿದ್ದೀನಿ ಇಲ್ಲಿ ಇದು 30 ಇಂಚಸ್ ಡಿಸ್ಪ್ಲೇ ಬರುತ್ತೆ ಅಂತ ಆ್ಯಂಡ್ ಇದು ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಅಂತ ನೋಡಿ ಸೇಮ್ ಒಂದೇ ಕಾಸಲ್ಲಿ ನೋಡಿರ್ತೀರ SOS ಬ್ರೇಕ್ ಡೌನ್ ಕಿಯಾ ಕನೆಕ್ಟ್ ಫೀಚರ್ಸ್ ಇಲ್ಲಿದೆ ಫೀಚರ್ಸ್ ಇಲ್ಲಿ ಬರುತ್ತೆ ಇಲ್ಲಿ ನಿಮಗೆ ಸನ್ಗ್ಲಾಸ್ ಹೋಲ್ಡರ್ ಬರುತ್ತೆ ಸಂಜೂಫ್ ಕಂಟ್ರೋಲ್ಸ್ ಇಲ್ಲಿ ಬರುತ್ತೆ ನೋಡಿ ಕಂಟ್ರೋಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಬಿಟ್ಟು ನಿಮಗೆ ವ್ಯಾನಿಟಿ ಮಿರರ್ಸು ಆ್ಯಂಡ್ ಇಲ್ಲಿ ಬಂದರೆ ನಿಮಗೆ ನೋಡಿ ಗ್ಲೋಬಕ್ಸ್ ಇಲ್ಲಿ ಬರುತ್ತೆ ಅಷ್ಟು ಇಲ್ಲಿ ಕೊಡುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಮ್ಯಾನುವಲ್ ಕಂಟ್ರೋಲ್ಸು ನನ್ನ ಮನೆ ಸಣ್ಣ ಸೆಟಪ್ಪು ಮೀಡಿಯಾ ವಾಲ್ಯೂಮು ಪವರ್ ಆಫ್ ಎಲ್ಲ ಹೋಮ್ ಆ್ಯಪು ಎಲ್ಲ ಇಲ್ಲಿ 3 ಚಾರ್ಜರ್ಸ್ ಕೊಟ್ಟಿದ್ದಾರೆ ಸೀಟ್ ಆಫ್ ಚಾರ್ಜರ್ಸ್ ಇದೆ ಟೆಂಪ್ರೇಚರ್ ಮೋಡ್ ಸೆಲೆಕ್ಟರು ಫ್ಯಾನ್ ಕಂಡು ಟೆಂಪ್ರೇಚರ್ ಇಲ್ಲ ಥರದ್ದು ಆಟೋಟಿಕ್ ಗಾಡಿ ಅಂತಿದ್ದು 6 ಆಟೋ ಹೋಲ್ಡು ಪಾರ್ಕ್ ಅಸಿಸ್ಟು ಪ್ರತಿ ಕ್ಯಾಮ್ರಾ ಸ್ಕ್ಯಾನರ್ ಎಲ್ಲ ಬರುತ್ತೆ ಆಮೇಲೆ ಇಲ್ಲಿ ನಿಮಗೆ ನೋಡಿ ಒಳಗಡೆ ಕ್ಲೋಸಿಂಗು ಆಮೇಲೆ ಇಲ್ಲಿ ನಿಮಗೆ ಫೋನ್ ಗ್ಲೋಬಲ್ ಒಳಗಡೆ ಸ್ವಿಚ್ ಹಾಕ್ಬಿಟ್ಟಿದ್ದಾರೆ ಆ್ಯಂಡ್ ಕಮಿಂಗ್ ಟು ದ ಸೀಟ್ಸ್ ಹಿಂಗೆ ಬರುತ್ತೆ ಸೀಟ್ಸ್ ನೋಡಿ ಫೀಸ್ ಇದೆ ಡಿಫ್ರೆಂಟ್ ಐಡಿಯಾ ಸೀಟ್ಸ್ ಇರ್ತದೆ ಹಿಂದೆ ಪ್ಯಾಸೆಂಜರ್ ಬರುತ್ತೆ ನಿಮಗೆ ಸೀಟ್ಸ್ ಹಿಂಗೆ ಬರುತ್ತೆ ನೋಡಿ ಕಂಫರ್ಟಬಲ್ ಸೀಟ್ಸ್ ಚೇಂಜ್ ಆಗಿದೆ ಅಂತ ಫ್ರಂಟ್ ವೆನಲ್ಗೆ ಸೀಟ್ ಬರುತ್ತೆ ಅಂತ ಹಿಂಗೆ ಬರುತ್ತೆ ಅಂತ ನೋಡಿ ನಾವು ಕೊಟ್ಟಾಗ ವ್ಯೂ ನೋಡಿ ಹಿಂಗೆ ಬರುತ್ತೆ ನಾವು ಇದನ್ನು ಅಡ್ಜಸ್ಟ್ ಮಾಡೋಕ್ಕೆ ನಿಮ್ಮ ಆ್ಯಂಗಲ್ ಗಾಡಿ ಓಡಿಸುವಾಗ ಬಟ್ ಫಿನಿಶ್ ಆಗಿ ಗ್ಯಾಸ್ ನೋಡಿ ಇಲ್ಲಿ ನೋಡಿ ಮళ్ళీ ನಿಮ್ಗೆ ಅಲ್ಲೇ ಸೆಲ್ಟರ್ಸಲ್ಲಿ ಡ್ರೈವ್ ಮೋಡ್ಸ್ ಇಲ್ಲಿ ಕೊಟ್ಟದ್ದು ಡ್ರೈವ್ ಮೋಡ್ಸ್ ಬಟ್ ಈ ಸತಿ ಡ್ರೈವ್ ಮೋಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಡ್ರೈವ್ ಮೋಡು ಫ್ಯಾಷನ್ ಕೂಡ ಡೀಲ್ ಬರುತ್ತೆ ಗಾಡಿಗೆ ಅಂತ ಮತ್ತು ವ್ಯೂ ನನಗೆ ಸಾಕಾಗಿ ಈ ಸೈಡ್ ವ್ಯೂ ಬೇಸ್ ಸ್ಪೀಕರ್ ಅಂತ ಕೂಡ 8 ಬೇಸ್ ಸ್ಪೀಕರ್ ಇರಬೇಕು ಈ ಗಾಡಿಯಲ್ಲಿ ಮತ್ತು 6 ಏರೋಸಿಗೆ ಬರುತ್ತೆ ಆ್ಯಂಡ್ ಆಕ್ರೋ ನೋಡ್ತಾ ಇರೋದು ಮಿಡ್ ರೇಂಟು ಮೈಲ್ ರೇಸಿಂಗ್ ಗಾಡಿ ಗಾಡಿ ನೋಡ್ತಾರೆ ನೀವು ಒಂದು ಅದು ಫ್ಲಶ್ ಡೋರ್ ಎಲ್ಲ ಬಸ್ ಕಾಮನ್ ಆನ್ ಆಲ್ ದ ಕಾರ್ಸಿಗೆ ಅದೇನು ಡಿಫ್ರೆನ್ಸ್ ಇಲ್ಲ ಬರೀ ಮುಂದೆ ಸರಿ ಡಿಫ್ರೆಂಟ್ ಏರಿಯಾಸ್ ಅಲ್ಲಿ ಟೈರ್ ಇಂಡಿಕೇಟರ್ಸ್ ಬೇನ ಬ್ಲಾಕ್ ಫಿನಿಶ್ ಕಲರ್ಡು ವಿತ್ ಇಸ್ ಕ್ಯಾಮ್ರಾ ಇಟ್ಸ್ ಅಟ್ ಡಿಸ್ಟೆನ್ಸ್ ಚೆನ್ನಾಗಿ ಕೊಟ್ಟಿದೆ ಡಿಫ್ರೆಂಟ್ ಆಗಿದೆ ಮಿರರ್ಸ್ ಚಲೋ ಚೆನ್ನಾಗಿ ಆಗ್ಬಿಟ್ಟು ಚೆನ್ನಾಗಿದೆ ಆ್ಯಂಡ್ ರೋಡ್ ಬಂದು ನಿಮಗೆ ಎಷ್ಟು ಫ್ರೆಶ್ ಹಿಂಗೆ ಬಂದು ಹಿಂಗೆ ಬರುತ್ತೆ ನಿಮಗೆ ಇನ್ನೊಂದು KS ಅಲ್ಲಿ 2026 ಮಾಡಲು ಟಾಪ್ ಎಡಿಷನ್ GTX ಅಡ್ರೆಸ್ ನೋಡ್ತಾಯಿದ್ದೀನಿ ಇಲ್ಲಿ ನೋಡಿ ಹಿಂಗೆ ಬಂದರೆ ನಿಮಗೆ ವ್ಯೂ ಹಿಂಗೆ ಕಾಣಿಸುತ್ತೆ ನೋಡಿ ಫಿನಾಮಿಕ್ಸ್ ಒಂದು ಉಡ್ಡ ಅಂದರೆ ಒಂದು ಸಲ ಇಲ್ಲಿ ಬುಕ್ ಆಗಲೇ ಕೊಟ್ಟಿಲ್ಲ ಒಂದು ರೀಡಿಂಗ್ ಗ್ಲಾಸ್ ಹುಕ್ಕೆಲ್ಲ ಕೊಟ್ಟಿದ್ದಾರೆ ಫ್ರಂಟ್ ಲುಕ್ ನೋಡಿ ಹಿಂಗೆ ಬರುತ್ತೆ ನಮ್ಗೆ ಹಿಂದೆ GTX ಹಳೆ ಸೆಲ್ಟರ್ಸಲ್ಲಿ ನಿಮಗೆ ಹಿಂದೆ ನಿಮಗೆ ಚಾರ್ಜಿಂಗ್ ಪೋರ್ಟ್ ಇತ್ತು ಬಟ್ ಇಲ್ಲಿ ಹೊಸ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿಲ್ಲ ಅದು ಮಿಸ್ಸಿಂಗ್ ಆಗಿದೆ ಗಾಡಿಯಲ್ಲಿ ಹಸು ಯಾಕೆ ಗೊತ್ತಿಲ್ಲ ಸರ್ ದುಡ್ಡು ನಿಮ್ಗೆ ಟಾಟಾ ಕಂಪನಿ ಇರ್ತಾರೆ ಅಂತ ನಿಮಗೆ ಆಂಬ್ರೆಸ್ಟ್ ಇದೆ 3 ಅಡ್ಜಸ್ಟ್ ಬರುತ್ತೆ ಆ್ಯಂಡ್ ನಿಮಗೆ ಸನ್ ಬ್ಲೈಂಡ್ನೆಸ್ ಕೊಟ್ಟಿದ್ದಾರೆ ಅಂತ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ ಇದು ನೋಡಿ ಆಂಪಲ್ ಎಗ್ರೋ ಸ್ಪೇಸ್ ಇದೆ ಮುಂದೆ ಹಿಂದೆ ಬಂದರೆ ರೆಗ್ಯುಲರ್ ಸ್ಪೇಸ್ ಇದೆ GTX ಅಡ್ರೆಸ್ ಇದೆ ಟಾಪ್ ಎಂಡ್ ಆ್ಯಂಡ್ ಈ ಕಡೆ ನಿಂತಿರೋದು ಮಿಡ್ ವೇರಿಯಂಟ್ ಆ್ಯಂಡ್ ಆ ಕಡೆ ನಿಂತಿರೋದು ಫಸ್ಟ್ ನಾನು ಅದಕ್ಕೆ ಡೆಲಿವರಿ ಹಾಕಿಲ್ಲ ಅಂತೆ ಫಸ್ಟ್ ಕಸ್ಟಮರ್ ಡೆಲಿವರಿ ನಿಂತಿದೆ ವೈಟ್ ಇಂಟಿಯಲ್ಲಿ ಇವಾಗ ಡೆಲಿವರಿ ಆಯ್ತಾ ಗಾಡಿ ಇವಾಗ ಸೀಟ್ ನಂಬರ್ ತೋರಿಸ್ತೀನಿ ಅದು ಸೀಟ್ ನಂಬರ್ ಅದೇ ನಾನು ಹಿಂಗೆ ಕೊಟ್ಕೊತೀನಿ ನನಗೆ ಸೆಲ್ಟರ್ ಮತ್ತು ನಾನು ಕಂಫರ್ಟ್ ಸೀಟ್ ಕಂಫರ್ಟ್ ಇದೆ ನಾನು ಅಲ್ಲಿಂದ ಟಾಟಾ ಸರ್ ಯೂಸ್ ಮಾಡಿದ್ದೀನಿ ಲಾಂಗ್ ಯೂಸ್ ಮಾಡಿದ್ದು ಲಾಸ್ಟ್ ಮಂಡೆ ಮಾಸ್ಕೊಂಡು ಯೂಸ್ ಮಾಡಿದ್ದೀನಿ ಅದೇ ಸಿಂಗಲ್ ಸೀಟ್ ಕಂಫರ್ಟ್ ಆಗಿದ್ದು ನಾನು ಅದೊಂದು ಆ ರೀತಿ ಉಡ್ಡಾಯಿದ್ದೀನಿ ಮತ್ತು ಇಲ್ಲಿ ಮೇಲೆ ಸಂಜೂಫ್ ಬರುತ್ತೆ ಪೆನಾಗ ಸಂಜೂಫ್ ಇದೆ ಆದ್ರೆ ಉಡ್ಡದನ್ನು ನಿಮಗೆ ಏನು ನನಗೆ ಟಿಪ್ ಟಾಪ್ ಆಗ್ತಲ್ಲ ಸಂಜೂಫ್ಗೆ ನಮ್ಮ ಆರ್ಡಿ ಕೊಡೋದು ಕಂಫರ್ಟಬಲ್ ಹಾಕಿ ನಾನು ಕೂಗೋದಿದ್ದೀನಿ ನಾನು ಹಿಂಗೆ ಹಾಕುತ್ತೆ ನಾನು ಕಂಫರ್ಟ್ ಕಂಫರ್ಟ್ ಅಂಡ್ ವೇರ್ ನೋಡಿ ಹಿಂಗೆ ನಾವು ಆರಂಭ ನಾನು ಕುತ್ಕೊಂಡಿದ್ದೀನಿ ಅಂಡ್
ರೇರಿಂಗ್ ಇದೆ. ವೈಟಲ್ಲಿ ಅದೇ ಸೀಸ್ ಬರುತ್ತೆ ಅಂತ ಹಿಂಗೆ ಟಾಪ್ ಎಲ್ಲ ಚೆನ್ನಾಗಿದೆ. ಇಲ್ಲಿಂದ ಆಮ್ರೆಸ್ ಇದೆ ಅಂತೇಳಿ ಆಮ್ರೆಸ್ ಇದು ಮುಂದಕ್ಕೆ ಬರಲ್ಲ, ಮುಂದಕ್ಕೆ ಬರಲ್ಲ. ಇದು ಬರೀ ಸಲ ಬರೀ ಹಿಂಗೆ ಹೋಗ್ಬೇಕು. ಅದೇ ಹಿಂಗೆ ನೋಡಿ ಹಿಂಗೆ ಯಾರಿಗೆ ಹೋಗ್ತಾರೆ. ಬಸ್ ಸೀಲಿಂಗ್ ಕಾರ್ ಇದೆ. ಅದು ಕಂಫರ್ಟ್ ಏನು ಗೊತ್ತಿಲ್ಲ.